श्री राम जय जय राम। श्री राम जय जय राम। ओम श्री राम जय जय राम। 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 ओम श्री राम जय जय राम। श्री राम जय जय राम। ओम श्री राम जय जय राम। श्री राम जय जय राम। ओम श्री राम जय जय राम। 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 ओम श्री राम जय जय राम। 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 ओम श्री राम जय जय राम। श्री राम जय जय राम। ओम श्री राम जय जय राम। श्री राम जय जय राम। ओम श्री राम जय जय राम। 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 ओम श्री राम जय जय राम। 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 ओम श्री राम जय जय राम। 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 तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शंचतुष्पदे। ओम शांति शांति शांति। ನಾವೆಲ್ಲರೂ ಅಧ್ಯಾತ್ಮದಲ್ಲಿ ಒಂದಿಷ್ಟು ಮಟ್ಟಿಗೆ ಪ್ರವೇಶ ಮಾಡಿದ್ದೇವೆ. ಅಧ್ಯಾತ್ಮದಲ್ಲಿ ಹೊರಗಿನ ಪ್ರಪಂಚವನ್ನು ಬದಲಾಯಿಸೋಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವು ಬದಲಾಯಿಸುವ ಪ್ರಯತ್ನ ನಡೆಯುತ್ತೆ. ನಮ್ಮನ್ನು ನಾವು ಅರಿಯುವಂತಹ ಒಂದು ಪ್ರಯತ್ನ. ಯಾವಾಗ ಒಬ್ಬ ಮನುಷ್ಯ ಸುಖ ಅನ್ನುವುದು ಒಳಗೆ ಒಂದು ಬದಲಾವಣೆ ಮಾಡುವ ಮೂಲಕ ಸಿಗುತ್ತೆ ಹೊರತು ಹೊರಗೆ ಎಷ್ಟು ಬದಲಾವಣೆ ಮಾಡಿದರೂ ಆ ಸುಖ ಸಿಗುವುದಿಲ್ಲ.
ಹೊರಗಿನ ಬದಲಾವಣೆಗಳೆಲ್ಲ ತಾತ್ಕಾಲಿಕವಾಗಿ ಸುಖವನ್ನು ಕೊಡ್ತವೆ. ಆದರೆ ಸ್ವಲ್ಪ ಸಮಯದ ನಂತರ ಮೊದಲಿನಂತೆ ಅಥವಾ ಒಂದು ಹೊಸ ರೀತಿಯಲ್ಲಿ ದುಃಖ ಉಂಟಾಗುತ್ತೆ. ಆದ್ದರಿಂದ ನಮ್ಮ ಕನ್ನಡದಲ್ಲಿ ಒಂದು ಹೇಳಿಕೆ ಇದೆ, ಇದ್ದರೂ ಚಿಂತೆ ಇಲ್ಲದಿದ್ದರೂ ಚಿಂತೆ ಅಂತ. ಹೊರಗಿನ ವಿಷಯಗಳ ಬಗ್ಗೆ ಹಾಗೆ ಹೇಳ್ಬೋದು. ಕಾರ್ ಇರಲಿಲ್ಲ ಅಂತ ಚಿಂತೆ ಇತ್ತು, ಕಾರ್ ಬಂದ ನಂತರ ಅಯ್ಯೋ ಅದಕ್ಕೆ ಸರ್ವೀಸ್ ಮಾಡಿಸೋದು, ಅದಕ್ಕೇನು ಜವಾಬ್ದಾರಿ ಎಲ್ಲ ತಗೊಂಡು ಹೋದರೆ ಪಾರ್ಕಿಂಗ್ ಮಾಡೋದು ಕಷ್ಟ ಆಗುತ್ತೆ. ಮೊದಲಾದ ಆರಾಮಾಗಿ ಆಟೋದಲ್ಲಿ ಟ್ರರ್ ಅಂತ ಬರ್ತಾಯಿದ್ವಿ, ಟ್ರರ್ ಅಂತ ಹೋಗ್ತಿದ್ವಿ. ಈಗ ನಮ್ಮದೇ ಕಾರು, ಅದರದ್ದೇ ತೊಂದರೆಗಳು. ಕಾರ್ ಇಲ್ದಿದ್ದಾಗ ಒಂದು ಚಿಂತೆ ಇತ್ತು, ಒಂದು ಕಾರ್ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಕಾರ್ ಬಂದ ನಂತರ ಇನ್ನೊಂದು ಚಿಂತೆ, ಮದುವೆ ಆದರೂ ಚಿಂತೆ, ಸನ್ಯಾಸಿ ಅದು ನಾನು ಹೇಳಿದ್ರೆ ನೀವು ನಮ್ಮ ಚಿಂತೆ ಎಲ್ಲ ಏನಂತ ಕೇಳ್ಬೋದು ನೀವು, ಆದರೆ ಅರ್ಧ ಹೇಳಿ ಬಿಡಬಾರ್ದು. ಸನ್ಯಾಸಿಗಳಾದರೂ ಬೇರೆ ಚಿಂತೆಗಳಿರ್ತವೆ. ದಿ ಗ್ರಾಸ್ ಆನ್ ದಿ ಅದರ್ ಸೈಡ್ ಲುಕ್ಸ್ ಗ್ರೀನರ್. ಆದ್ದರಿಂದ ಹೊರ ಬದಲಾವಣೆ, ಮದುವೆ ಅಥವಾ ಸನ್ಯಾಸ ಅದು ಕೂಡ ಹೆಚ್ಚು ವ್ಯತ್ಯಾಸ ಮಾಡೋದಿಲ್ಲ, ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತೆ. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಮುಖ್ಯವಾಗಿ ಜ್ಞಾನವೇ ನಮ್ಮನ್ನು ಬಿಡುಗಡೆಗೊಳಿಸಬಲ್ಲದು. ಆದರೆ ಉಪಾಯಾ ದೇಶಕಾಲ ಆದ್ಯಾ ಸಂತಿ ಅಸ್ಮಿನ್ ಸಹಕಾರಿಣಃ ಅಂತಾರೆ. ಎಲ್ಲಿದ್ದೀರಾ? ಆಶ್ರಮದಲ್ಲಿದ್ದೀರಾ ಅಥವಾ ದೊಡ್ಡ ಪೇಟೆಯಲ್ಲಿ ಭಾಳ ಗದ್ದಲದ ಮಧ್ಯದಲ್ಲಿದ್ದೀರಾ? ದೇಶ ಕಾಲ. ನೀವು ಧ್ಯಾನ ಇತ್ಯಾದಿಯನ್ನು ಮಧ್ಯಾಹ್ನ 11 ಗಂಟೆಗೆ 10:30ಗೆ ಮಾಡ್ತೀರಾ ಅಥವಾ ಬೆಳಿಗ್ಗೆ ಭಾಳ ಶಾಂತವಾಗಿರುವಂಥ 4:45ಕ್ಕೆ 5:30ಗೆ ಎದ್ದು ಧ್ಯಾನ ಮಾಡ್ತೀರಾ? ಅಧ್ಯಯನ, ಓದೋದು, ಜಪ, ಕಾಲ ಅವೆಲ್ಲ ಸಹಕಾರಿ, ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ. ಆದರೆ ಮುಖ್ಯವಾಗಿ ಶಂಕರಾಚಾರ್ಯರ ಪ್ರಕಾರ ಜ್ಞಾನವೇ. ಈಗ ನಾವು ಹೇಳುವ ಮಾತುಗಳಲ್ಲಿ ಒಂದು ವಿಷಯ ಸ್ಪಷ್ಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವರು ಅದಕ್ಕೆ ಜ್ಞಾನ ಅಂತಾರೆ, ಕೆಲವರು ಅದಕ್ಕೆ ಭಕ್ತಿ ಅಂತಾರೆ. ಅದರ ಒಳಮರ್ಮ ತಿಳಿಯುವುದು ಕಷ್ಟ. ಆದ್ದರಿಂದ ರಾಜಗೋಪಾಲಾಚಾರ್ಯದೊಂದು ಟೇಪ್ ಇತ್ತು ನೋಡಿ, ಭಜಗೋವಿಂದಂ ಬಗ್ಗೆ. ಸುಬ್ಬುಲಕ್ಷ್ಮಿ ಒಂದು 20 ಬೇರೆ ಬೇರೆ ರಾಗಗಳಲ್ಲಿ ಭಜಗೋವಿಂದಂ ಹಾಡಿದರು. ಅದಕ್ಕೆ ಅದು ಆ ಸಿ ಡಿ ಅಲ್ಲ, ಆ ಕಾಲದಲ್ಲಿ ಗ್ರಾಮೋಫೋನ್ ರೆಕಾರ್ಡ್, ಆಮೇಲೆ ಟೇಪ್ ಎಲ್ಲ. ಈಗ ಸಿ ಡಿಯಲ್ಲಿ ಆನ್ಲೈನ್ ಇರಬೇಕು. ಮೊದಲು ಒಂದು 3-4 ನಿಮಿಷ ಚಕ್ರವರ್ತಿ ರಾಜಗೋಪಾಲಾಚಾರ್ಯವರು ಒಂದು ಪರಿಚಯಾತ್ಮಕವಾಗಿ ಮಾತಾಡ್ತಾರೆ. ಅದರಲ್ಲಿ ಹೇಳ್ತಾರೆ ಅವರು ಕೊನೆಯಲ್ಲಿ, ನಾನು ಹೈಸ್ಕೂಲಲ್ಲಿದ್ದಾಗ ಅದನ್ನು ಕೇಳಿದ್ದೆ ಆ ಕಾಲದಲ್ಲಿ, ಜ್ಞಾನ ಇಟ್ ಸೆಲ್ಫ್ ಈಸ್ ಭಕ್ತಿ, ಭಕ್ತಿ ಇಟ್ ಸೆಲ್ಫ್ ಈಸ್ ಜ್ಞಾನ, ಟು ಥಿಂಕ್ ದೇ ಆರ್ ಡಿಫರೆಂಟ್ ಈಸ್ ಇಗ್ನರೆನ್ಸ್. ಅವ್ರು ಹೇಳೋ ರೀತಿ ರಾಜಾಜಿ, ಅದು ಸತ್ಯ. ಯಾಕಂದರೆ ಶಬ್ದಗಳು ಎಲ್ಲವೂ ಅಲ್ಲ. ಜ್ಞಾನ ಶಬ್ದದಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅರ್ಥ ಮನಸ್ಸಿಗೆ ಬರುತ್ತೆ. ಭಕ್ತಿ ಅಂತ ಹೇಳಿದ್ರೂ ಕೂಡ ನೀವು ಯಾವುದೋ ಒಂದು ಅರ್ಥದಲ್ಲಿ ಹೇಳ್ಬೋದು, ಆದರೆ ಕೇಳುವವರಿಗೆ ಇನ್ನೊಂದು ಯಾವುದೋ ಅರ್ಥ ಬರುತ್ತೆ. ಆದ್ದರಿಂದ ಶಬ್ದಗಳಿಗೆ ಅವುಗಳದ್ದೇ ಆದ ಇತಿಮಿತಿ ಇದೆ, ಸೀಮೆ ಇದೆ. ಇವಾಗ ಒಳಗಿನ ಒಂದು ಪಯಣ, ಅಧ್ಯಾತ್ಮ ಪಯಣ. ನನ್ನ ಜೀವನದಲ್ಲಿ ಚಿನ್ಮಯಾನಂದರು ನನಗೆ ಅಡಿಪಾಯವನ್ನು ಕೊಟ್ಟರು. ಒಂದು 8-10 ವರ್ಷ ಸ್ವಾಮಿ ಚಿನ್ಮಯಾನಂದರದ್ದನ್ನು ಓದಿ ನಾನು ಪುಳಕಿತನಾದೆ. ಈಗಲೂ ಕೂಡ ಎಲ್ಲ ಭಕ್ತಿ ಗೌರವ ಇದೆ. ಆದರೆ ಎಲ್ಲ ವಿಷಯದಲ್ಲೂ ಆಗುವ ಹಾಗೆ ಮುಂದೆ ಮುಂದೆ ಹೋದ ಹಾಗೆ ಹೆಚ್ಚು ಹೆಚ್ಚು ಆಳವಾದ ಪ್ರಶ್ನೆಗಳೆಲ್ಲ ಬಂದಾಗ ಅದು ಪ್ರಾಪಂಚಿಕ ವಿಷಯಗಳಲ್ಲೂ ಅಷ್ಟೇ. Somebody may inspire you in high school about science and you love that teacher. Oh, the way she taught physics, she is great. And you always, all your life, you are grateful to that lady who taught physics. Newton's laws ಅದೆಲ್ಲ ಹೇಳ್ಕೊಟ್ಟವರು.
ಆದರೆ ನೀವು ಕೊನೆಗೆ BSc ಮಾಡಿದ್ರಿ, MSc ಮಾಡಿದ್ರಿ, PhD ಮಾಡ್ತೀರಾ. ಆಗ ಏನೋ ಡೌಟ್ ಬಂದಾಗ ಯು ಡೋಂಟ್ ಗೋ ಟು ದ್ಯಾಟ್ ಫಿಸಿಕ್ಸ್ ಟೀಚರ್, ಸೈನ್ಸ್ ಟೀಚರ್ ಆಫ್ ದಿ ಹೈಸ್ಕೂಲ್. ಈವನ್ ಇಫ್ ಶಿ ಈಸ್ ಬ್ಯುಸಿ ಇನ್ ಹರ್ ಓನ್ ವೇ. ಆವಾಗ ನೀವು ಇನ್ಯಾರೋ ಮುಖ್ಯವಾಗಿ ಆಳವಾದ ವಿಷಯಗಳನ್ನು ಚರ್ಚಿಸುವರ ಹತ್ರ ಹೋಗ್ತೀರ. ಆ ಪ್ರಕಾರ ನನಗೆ ರಮಣ ಮಹರ್ಷಿಗಳಲ್ಲಿ ವಿಶೇಷವಾದ ಒಂದು ಆಕರ್ಷಣೆ ಉಂಟಾಯಿತು. ರಮಣ ಮಹರ್ಷಿಗಳಲ್ಲಿ ಆದ ಆಕರ್ಷಣೆ ಈಗಲೂ ಇದೆ. ಈಗಲೂ ಕೂಡ ನಮಗೆ ಎಲ್ಲದಕ್ಕೂ ಅವರು ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಅವರೆಲ್ಲದಕ್ಕೂ ಉತ್ತರ ಕೊಟ್ಟರೂ ಕೂಡ ನಮ್ಮ ಚಂಚಲವಾದ ಮನಸ್ಸಿದೆ ನೋಡಿ, ನಮ್ಮ ವಾಸನೆಗಳುಳ್ಳಂತಹ ಮನಸ್ಸು, ಅದರಲ್ಲಿಯೂ ಕೂಡ ಈ ಇಂಟಲೆಕ್ಚುವಲ್ ರೆಸ್ಟ್ಲೆಸ್ನೆಸ್ ಅಂತ ಒಂದಿದೆ. ವೈರಾಗ್ಯ ಕಡಿಮೆ ಇದ್ದು ಇಂಟಲೆಕ್ಟ್ ಬ್ರೈಟ್ ಇದ್ದರೆ ಆಗ ನಮ್ಮ ಹಾಗೆ ಆಗ್ತೀವಿ. ವೈರಾಗ್ಯ ಹೆಚ್ಚಿದ್ದರೆ ಆಗ ಇಂಟಲೆಕ್ಟ್ ಗಲಾಟೆ ಮಾಡಿದ್ರು ಸುಮ್ಮನಿರು ಅಂತ ಹೇಳೋ ಶಕ್ತಿ ಸಿಗುತ್ತೆ. ವೈರಾಗ್ಯ ನಂದು ಕಡಿಮೆ ಆಯಿತು. ಆದ್ದರಿಂದ ಚಿನ್ಮಯಾನಂದರು ನಮಗೆ ಒಳ್ಳೆಯ ಫೌಂಡೇಶನ್ ಕೊಟ್ಟಿದ್ದರು. ಭಾಳ ಆಳವಾದ ಪ್ರಶ್ನೆಗಳ ಬಗ್ಗೆ ರಮಣ ಮಹರ್ಷಿಗಳು ಎಲ್ಲವನ್ನು ಸ್ಪಷ್ಟಗೊಳಿಸಿದರು. ಆದರೂ ಕೂಡ ಇನ್ನೇನಾದರೂ ಇದೆಯಾ ಅಂತ ಸೀರೆ ತಗೊಳ್ಳೋಕೆ ಅಂಗಡಿಗೆ ಹೋದವರು, ಪಾಪ ಬಟ್ಟೆ ಅಂಗಡಿ, ನಮ್ಮ ಅಪ್ಪ ಕೂಡ ಊರಲ್ಲಿ ಬಟ್ಟೆ ಅಂಗಡಿ ಇಟ್ಟಿದ್ರು, ಈಗಲೂ ನನ್ನ ಅಣ್ಣ ನಡೆಸ್ತಿದ್ದಾನೆ. ಆ ಬಟ್ಟೆ ಅಂಗಡಿಯಲ್ಲಿ ಆ ಸೀರೆ ಸೆಕ್ಷನ್ನಲ್ಲಿ ಆ ಸೇಲ್ಸ್ ಪೀಪಲ್ ಅವ್ರನ್ನ ನೋಡಿ ನನಗೆ ಯಾವಾಗಲೂ ಕನಿಕರ ಆಗುತ್ತೆ. ತೆಗೆದು 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 ಹಾಕ್ತಾರೆ. ಆದರೆ ಬಾರ್ಡರ್ ನೋಡೋದೇನೋ, ಅದು ಎಳೆಯೋದೇನೋ, ಅದು ದೂಡೋದೇನೋ, ಅದು ಹಿಂದೋಯ್ತಿಲ್ಲ. 25 ಸಾರಿ ನೋಡಿ, ಇದರಲ್ಲಿ ಇನ್ನೊಂದು ಬಣ್ಣ ಇದೆಯಾ, ಇದು ಅಂಚು ಸ್ವಲ್ಪ ಚಿಕ್ಕದಿದೆಯಾ. ನಾನು ಅವರು ನಮ್ಮ ಅಪ್ಪನ ಮಗ ಆದರೂ ಕೂಡ ಎಂದೂ ಕೂಡ ಅಲ್ಲಿ ನಿಲ್ಲಿಲ್ಲ. ಅಂಗಡಿಗೆ ಹೋಗ್ತಿದ್ದೆ ಕೆಲವು ಸರಿ, ಕ್ಯಾಶ್ ಕೌಂಟ್ರಲ್ಲಿ ಕೂಡಿಸಿದ್ರು ನನಗೆ. ಆಮೇಲೆ ಒಂದು ಹೇಳಿದರು, ಇವನು ಪಾಠದಲ್ಲಿ ಹುಷಾರಿದ್ದಾನೆ ಶಾಲೆಯಲ್ಲಿ, ಬಟ್ ಇಲ್ಲಿ ಕ್ಯಾಶ್ ಕೌಂಟ್ರಲ್ಲಿ ಭಾಳ ನಿಧಾನ, ಇವನಿಂದ ಕೆಲಸ ಆಗೋದಿಲ್ಲ, ಮನೆಗೆ ಹೋಗಿ ನೀನು ಅಂದ್ಬಿಟ್ರು ನಮ್ಮಪ್ಪ. ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಇದ್ದಾಗ ನಮ್ಮಪ್ಪ MLA ಆಗಿದ್ದರು. ಸುಬ್ಬರಾವ್ PSP ಅಂತಿತ್ತು ನೋಡಿ, ಶಿವಪ್ಪ. ಹಾಂ, ನಾನು 4ನೇ ಕ್ಲಾಸ್ ಆಗ. ಹೌದಾ, ಅದೇ ಹೆಸರೆಲ್ಲ ಕೇಳ್ತಿದ್ದೆ ಆಗ. ನಾನು 4ನೇ ಕ್ಲಾಸ್ ಇದ್ದಾಗ ನಮ್ಮಪ್ಪ MLA ಆದರು. ಕುಂದಾಪುರದ ಹತ್ರ ಒಂದು ಬೈಂದೂರು ಅಂತಿದೆ, ಅಲ್ಲಿಂದ ಬೈಂದೂರು ವಿಧಾನಸಭಾ ಕ್ಷೇತ್ರದಿಂದ. ಹೌದೌದು, ಕರೆಕ್ಟ್. ಇನ್ನೊಂದು 4 ವರ್ಷದಲ್ಲಿ ವೀರೇಂದ್ರ ಪಾಟೀಲ್ ಮಿನಿಸ್ಟ್ರ್ ಬಿದ್ದೋಯ್ತು. ಆಗ ನಮ್ಮ ಅಪ್ಪಂದು ಕತೆ, ಅವ್ರದ್ದು ಅವಧಿ ಮುಗೀತು. ಆದರೆ ಅವರು ಒಂದು ಅಂಗಡಿ ನಡೆಸ್ತಿದ್ರು, ಬಟ್ಟೆ ಅಂಗಡಿ. ಈಗಲೂ ಕೂಡ ಒಳ್ಳೆಯ ಸ್ಥಿತಿಯಲ್ಲಿದೆ ಅದು. ಅಲ್ಲಿ ಇವರು ವ್ಯಾಪಾರಕ್ಕೆ ಸರಿ ಇಲ್ಲ, ಇವನು ಹಣ ತಗೊಂಡು ಲೆಕ್ಕ ಹಾಕಿ ಅದು ಗೊತ್ತಿಲ್ಲ ಅವನಿಗೆ, ಎಲ್ಲೋ ಆಕಾಶ ನೋಡ್ತಿರ್ತಾನೆ ಅಂತ ನನಗೆ ಬಿಡುಗಡೆಗೊಳಿಸಿದರು. ಅಕಾಡೆಮಿಕ್ಸಲ್ಲಿ ಹುಷಾರಿದ್ದಾನೆ ಅಂತೇಳಿ. ಇರಲಿ, ಯಾಕೆ ಬಂತದು? ಹಾಂ, ಇಂಟಲೆಕ್ಚುವಲ್ ಕ್ಯೂರಿಯಾಸಿಟಿಯಿಂದಾಗಿ ಜಿದ್ದು ಕೃಷ್ಣಮೂರ್ತಿ ಕಡೆ ಹೋಗ್ಬಿಟ್ಟೆ ನಾನು. ಜಿದ್ದು ಕೃಷ್ಣಮೂರ್ತಿ ಅವರನ್ನು 80ನೇ ಇಸ್ವಿಯಲ್ಲಿ ಒಮ್ಮೆ ಕೇಳಿದ್ದೆ ಮದ್ರಾಸಲ್ಲಿ. ಇವ್ರ ಮುಂದೆ ನಾನು ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಶ್ರುತಿ ಕೂಡ ಇದ್ಲು. ಚಿನ್ಮಯಾನಂದರು ನನಗೆ ಜಿದ್ದು ಕೃಷ್ಣಮೂರ್ತಿಯ ಬಗ್ಗೆ ನೀವು ಹೇಳಿದ್ದನ್ನೇ ಹೇಳಿದರು. ಚಿನ್ಮಯಾನಂದರು, ನಾನು ಇವ್ರ ಕ್ಲಾಸಲ್ಲಿ ಹೇಳಿದೆ ಮೊನ್ನೆ, ಚಿನ್ಮಯಾನಂದರ ಜೊತೆ ನನಗೆ 13 ವರ್ಷದ ಒಡನಾಟ ಇತ್ತು. ಆದರೆ ಅವರು ಭಾಳ ಬ್ಯುಸಿ, ಪ್ರಪಂಚ ಎಲ್ಲ ಸುತ್ತಾಡೋದ್ರಿಂದ ಅಲ್ಲಿ ಸಿಗ್ತಿದ್ರು. ಆಮೇಲೆ ಬೊಂಬಾಯಿಗೆ ಅಥವಾ ಬೆಂಗಳೂರಿಗೆ ಅಲ್ಲೆಲ್ಲ ಬಂದಾಗಲೂ ಕೂಡ ಯಾವಾಗಲೂ ಅವ್ರ ಜೊತೆ ಜನರು ಇರ್ತಿದ್ರು. ಒಂದು 3-4 ಸರಿ ಜಸ್ಟ್ ಹಿ ಆ್ಯಂಡ್ ಐ, ಅವರು ನಾನು ಮಾತ್ರ ಇದ್ದು 3-4 ಸರಿ ಆ ಒಂದು ಅವಕಾಶ ಸಿಕ್ಕಿತ್ತು. ಅವುಗಳಲ್ಲಿ ಒಂದು ಅವಕಾಶದಲ್ಲಿ, ಯಾವುದೋ ಸನ್ನಿವೇಶದಲ್ಲಿ ನನ್ನ ಬಾಯಿಯಿಂದ ಜಿದ್ದು ಕೃಷ್ಣಮೂರ್ತಿ ಹೆಸರು ಬಂತು ಯಾವುದೋ ಸಂದರ್ಭದಲ್ಲಿ. ಆಗ ನನ್ನ ನೋಡಿ ಹೇಳಿದರು ಕಣ್ಣಿಟ್ಟು, Krishnamurti might have been enlightened, but look at the confusion he has created. Exact word I have used. ಸೊ ನಿಮ್ಮಲ್ಲಿ ಸ್ವಲ್ಪ ಚಿನ್ಮಯಾನಂದರು ಇದ್ದಾರೆ.
ಇರಲಿ ಬಿಡಿ. ಆದರೂ ನಾನು ಕೃಷ್ಣಮೂರ್ತಿಯು ಕೂಡ ನನ್ನದೇ ರೀತಿಯಲ್ಲಿ ಬಹಳ ಕೃತಜ್ಞ. ಯಾಕಂದರೆ ಈ ನಾನು ಯಾರು ಅನ್ನುವ ಪ್ರಶ್ನೆಯಲ್ಲಿ ನಾನು ಅಂತೊಂದಿದೆ ನೋಡಿ, ಅಹಂಕಾರ, ಅಹಂಭಾವ, ಪ್ರತ್ಯೇಕವಾದ ನಾನು. ನಾವು ಒಂದೇ ಆದರೂ ಈ ಮನಸ್ಸು ಅನ್ನೋದು ಅವರು ಹೀಗೆ ನಾನು ಹಾಗೆ, ಅವರ ಹಿನ್ನೆಲೆ ಇದು ನನ್ನ ಹಿನ್ನೆಲೆ ಇದು, ಅವರ ಸಂಪತ್ತಷ್ಟು ನನ್ನ ಸಂಪತ್ತಿಷ್ಟು, 25 ರೀತಿಯಲ್ಲಿ ನಮ್ಮ ಬಗ್ಗೆ ಇವರ ನಮ್ಮ ಬಗ್ಗೆ ಭೇದವನ್ನು ಕಲ್ಪಿಸುವುದು ಯಾರು? ಮನಸ್ಸು. ಆ ಮನಸ್ಸಲ್ಲಿ ಒಂದು ನಾನು ಇಂಥವನು, ಇಲ್ಲಿ ಗೆದ್ದವನು ಅಲ್ಲಿ ಸೋತವನು, ಇಲ್ಲಿ ಒಳ್ಳೆಯವನು ಅಲ್ಲಿ ಕೆಟ್ಟವನು, ಇಲ್ಲಿ ದೋಷವುಳ್ಳವನು ಅಲ್ಲಿ ಗುಣವುಳ್ಳವನು ಅಂತ ಒಂದು ಮನಸ್ಸಲ್ಲಿ ಕಲ್ಪನೆ ಆಗ್ತದೆ. ರಮಣ ಮಹರ್ಷಿಗಳು ಆ ನಾನು ಅನ್ನುವ ಕಲ್ಪನೆಗಳಿಂದ ಸೃಷ್ಟಿಸಲ್ಪಟ್ಟಂತಹ ನಾನು ಅಂತಿದೆಯಲ್ಲ, ನಿಜವಾದ ನಾನಲ್ಲ, ಅದು ಕಲ್ಪನೆಗಳಿಂದ ಸೃಷ್ಟಿಸಿರುವಂಥದ್ದು. ಆ ನಾನು ಹೋದರೆ ಎಲ್ಲ ಸಮಸ್ಯೆಗಳು ಹೋಗ್ತವೆ ಅಂತ ಹೇಳ್ತಾರೆ. ಅದು ಕೂಡ ನಾನು ಬಹಳ ಆಳವಾಗಿ ಇಷ್ಟಪಟ್ಟೆ. ಆದರೂ ರಮಣ ಮಹರ್ಷಿಗಳು ನೋಡಿ ಬಹಳ ಸಂಕ್ಷೇಪವಾಗಿ ಉತ್ತರ ಕೊಡ್ತಿದ್ರು. ಎಲ್ಲ ಪ್ರಶ್ನೆಗೆ 2 ಪಂಕ್ತಿಯಲ್ಲಿ ಕೊಟ್ಟು ಸುಮ್ಮನಿರ್ತಿದ್ರು. ಅವ್ರು ಮೌನದಲ್ಲಿ ಹೆಚ್ಚು ನಿಲ್ತಿದ್ರು. ಹೌದು, ಪಾಲ್ ಬ್ರಂಟನ್, ಕೊನೆಗೆ ಇನ್ನೊಬ್ಬ ಮೌಂಟನ್ ಪಾತ್ ಮೇಜರ್ ಚಾಡ್ವಿಕ್. ಮೌಂಟನ್ ಪಾತ್ ಫಸ್ಟ್ ಎಡಿಟರ್ ಯಾರದು ನೋಡಿ, ನನಗೂ 68 ಆಗಿ ನೆನಪು ಶಕ್ತಿ ಹೋಗ್ತಾ ಇದೆ ಈಗ. ನಾನು ಕೇಳಬೇಕಂತಿದೆ ಅಪ್ಪನ ವಯಸ್ಸೇನು ಅಂತ. ಹೋ, ನಾನು 57, 10 ವರ್ಷದ ನಿಮ್ಮ ತಮ್ಮ ಅಂತ ಇಟ್ಕೊಳ್ಳಿ. ಇವಾಗ ಆ ನಾನು ಅನ್ನೋದು ಏನದು ಅಂತ ಹೆಚ್ಚು ತಿಳ್ಕೊಳ್ಬೇಕಂತ ಆಸೆಯಿಂದ ಜಿದ್ದು ಕೃಷ್ಣಮೂರ್ತಿಯನ್ನು ತುಂಬ ಸಾರಿ ಪ್ರಯತ್ನ ಮಾಡಿದೆ. ಪ್ರತಿ ಸಾರಿ ಮೇಲೆ ಹೋಯ್ತದು. ಆಮೇಲೆ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. 10 ವರ್ಷ ಕಾಶಿಯಲ್ಲಿದ್ದೆ. ಎಲ್ಲಿ? ಯಾವ ಹಿಂದೂ ಆಶ್ರಮದಲ್ಲ, ಕಾಶಿಯಲ್ಲಿ ಜೆ ಕೃಷ್ಣಮೂರ್ತಿ ಅವರದ್ದೊಂದು 300 ಎಕರೆ ಕ್ಯಾಂಪಸ್ ಇದೆ ಕಾಶಿಯ ಉತ್ತರಕ್ಕೆ. ಅಲ್ಲಿ ಅದರ ನಂತರ ಕಾಶಿ ಇಲ್ಲ, ಕಾಶಿಯ ಉತ್ತರ ಅಂಚಿನಲ್ಲಿದೆ. ಕಾಶಿಯಲ್ಲಿ ನೋಡಿ, ಗಂಗಾ ನದಿ ಪ್ರವೇಶಿಸುವಲ್ಲಿ 80 ಘಾಟ್ ಅಂತಿದೆ. ಆಮೇಲೆ ಎಷ್ಟೋ ಘಾಟ್ಗಳಾಗಿ ನೀವೆಲ್ಲ ದಶಾಶ್ವಮೇಧ ಘಾಟ್ ಹೋಗಿರ್ತೀರ. ಅದರ ನಂತರ ಒಂದು 8-10 ಘಾಟ್ ಆದ ನಂತರ ಕೊನೆಗೊಂದು ಆದಿಕೇಶವ ಘಾಟ್ ಅಂತಿದೆ. ಅದರ ನಂತರ ಗಂಗೆ ಮುಂದುವರಿಯುತ್ತೆ, ಆದರೆ ಎಲ್ಲ ಘಾಟ್ಗಳು ಮುಗೀತು. ಆದಿಕೇಶವ ಘಾಟ್ ಇದರಲ್ಲಿ ತೀರದಲ್ಲಿ ಜಿದ್ದು ಕೃಷ್ಣಮೂರ್ತಿಯವರದ್ದು 300 ಎಕರೆ ಇದೆ, ಈಗಲೂ ಇದೆ. ಅಷ್ಟು ಜಮೀನಿದ್ದಾಗ ಕೆಲವಾರು ತಕರಾರುಗಳೆಲ್ಲ ಆಗ್ತವೆ. ಕೆಲವರೆಲ್ಲ ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಹಳ್ಳಿ ಅದೆಲ್ಲ ಇದೆ, ಜಗಳ ಎಲ್ಲ ಇರುತ್ತೆ. ಬಟ್ ಒಟ್ಟಾದರೆ 300 ಎಕರೆ ಅವ್ರ ಕೈಯಲ್ಲಿ ಇದೆ, ಅಟ್ಲೀಸ್ಟ್ ಆನ್ ಪೇಪರ್. ಇರಲಿ, ನಮ್ಮ ಬಗ್ಗೆ ನಾನು ಹೇಳ್ತಾ ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಚಿನ್ಮಯ, ರಮಣ, ಕೃಷ್ಣಮೂರ್ತಿ, ಈ ಹಿನ್ನೆಲೆಯಲ್ಲಿ ಒಂದು ಆಧ್ಯಾತ್ಮಿಕ ಮಾತು ಹೇಳುವುದಿದ್ದರೆ, ಪ್ರಾರಂಭ ಮಾಡಿದ ಹಾಗೆ ಈ ಒಳ ಪಯಣದಲ್ಲಿ ಮತ್ತೇನಲ್ಲ, ನಮ್ಮಲ್ಲಿ ನಾನು ಹೀಗೆ ನಾನು ಹಾಗೆ ಅಂತ ಏನು ಇರುತ್ತೋ ಒಂದು ಭಾವನೆ, ಒಂದು ಕಲ್ಪನೆ, ಅದು ಇರುವವರೆಗೆ ಸೋಲು ಗೆಲುವು ಎಲ್ಲ ಇರುತ್ತೆ. ಸೋತವುದು ನಿಜವಾದ ನಾನಿಗೆ ನಾನು ಅನ್ನೋದಕ್ಕೆ ಸೋಲಿಲ್ಲ. ವೇದಾಂತದಲ್ಲಿ ನಿಮ್ಮೊಳಗೆ, ಇವರೊಳಗೆ, ಅವರೊಳಗೆ, ನಮ್ಮ ಎಲ್ಲರಲ್ಲೂ ನಿಜವಾಗಿಯೂ ನಾವೇನಾಗಿದ್ದೀವೆಯೋ ಅದು ಸಚ್ಚಿದಾನಂದ ಸ್ವರೂಪ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಮನಸ್ಸಲ್ಲ ನಾನು, ಬುದ್ಧಿ ಅಲ್ಲ ನಾನು, ಇಂದ್ರಿಯ ಅಲ್ಲ ನಾನು, ಗಾಳಿ ಅಲ್ಲ ನಾನು, ಬೆಂಕಿ ಅಲ್ಲ, ಎಲ್ಲ ಬರುತ್ತಲ್ಲ ಅಲ್ಲಿ. ಅದಲ್ಲ ಇದಲ್ಲ ಅದಲ್ಲ ಇದಲ್ಲ, ನಾಹಂ ನಾಹಂ. ನಾನು ಬ್ರಾಹ್ಮಣನಲ್ಲ, ನಾನು ಕ್ಷತ್ರಿಯನಲ್ಲ, ನಾನು ವೈಶ್ಯನಲ್ಲ, ನಾನು ಶೂದ್ರನಲ್ಲ, ನಾನು ಗಂಡಸಲ್ಲ, ನಾನು ಹೆಂಗಸಲ್ಲ. ಈ ರೀತಿಯಲ್ಲಿ ಎಲ್ಲವನ್ನು ನಿಷೇಧಿಸಿ ನಾನು ಚಿತ್ ಸ್ವರೂಪ, ಪ್ಯೂರ್ ಕಾನ್ಷಿಯಸ್ನೆಸ್. ಅಲ್ಲಿ ಋತಂಬರದಲ್ಲಿ ಶ್ರುತಿಯು ಬಂದಿದ್ಲು. ಅಲ್ಲಿ ಆದ ಶಿಬಿರದಲ್ಲಿ ಮೊದಲು ನಾವು ಮಾಡಿದ್ದು ಜ್ಯೋತಿರ್ಬ್ರಾಹ್ಮಣ ಅಂತ. ಜ್ಯೋತಿ ಅಂದರೆ ಬೆಳಕು, ಅಲ್ಲಿ ಬೆಳಕು ಅಂದರೆ ಚೈತನ್ಯ.
ಯಾಜ್ಞವಲ್ಕ್ಯ ಮತ್ತು ಜನಕ ಮಧ್ಯೆ ಸಂವಾದ, ಒಂದು 3-4 ಕ್ಲಾಸ್. ಅದರಲ್ಲಿ ಕೊನೆಗೆ ಇನ್ನೊಂದು ಮೈತ್ರೇಯಿ ಬ್ರಾಹ್ಮಣ ಅಂದರೆ ಅಲ್ಲಿ ಸೆಕ್ಷನ್, ಮೈತ್ರೇಯಿ ಅನ್ನುವ ಸೆಕ್ಷನ್ನಲ್ಲಿ ಸುಖದ ಸ್ವರೂಪವನ್ನು ನೋಡಿದ್ವಿ. ಸುಖವು ನಮ್ಮ ಒಳಗಿರುವುದು ಹೊರತು ಹೊರಗಿಲ್ಲ. ನಾವು ಪ್ರತಿಯೊಬ್ಬರೂ ಕೂಡ ವಾಸ್ತವವಾಗಿ, ಸತ್ಯವಾಗಿ, ನಿಜವಾಗಿಯೂ ಕೂಡ ಹುಟ್ಟಿಲ್ಲದ, ಸಾವಿಲ್ಲದ, ಮುಪ್ಪಿಲ್ಲದ, ರೋಗವಿಲ್ಲದ ಚೈತನ್ಯ ಮಾತ್ರ ಆಗಿದ್ದುದು ಹೌದಾದರೆ ಇದು ಎಲ್ಲಿಂದ ಬಂತು ಈ ಅಹಂಕಾರ? ಈ ಮನಸ್ಸು ಯಾಕೆ ಮತ್ತೆ ಮತ್ತೆ ಸೃಷ್ಟಿಸುತ್ತೆ? ಮನಸ್ಸು ಯಾಕೆ ಪುನಃ ಪುನಃ ನಮ್ಮ ಬಗ್ಗೆ ಒಂದೇನೋ ತಪ್ಪು ಕಲ್ಪನೆ ಕೊಟ್ಟು ಅದರಲ್ಲಿ ನಮ್ಮನ್ನು ಬಂಧಿಸುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮಹಾತ್ಮರು ಉತ್ತರ ಕೊಟ್ಟಿದ್ದಾರೆ. ಡಿಸೆಂಬರಲ್ಲಿ ಕೊನೆಯ ಭಾಗದಲ್ಲಿ 5 ದಿವಸ ಆನಂದಾಶ್ರಮದಲ್ಲಿದ್ದಾಗ, ಅದು ನನಗೆ 3ನೇ ಬಾರಿ ಆನಂದಾಶ್ರಮಕ್ಕೆ ಹೋದ ಸಂದರ್ಭ. ಯಾಕಂದರೆ 2002ನೇ ಇಸ್ವಿಯಲ್ಲಿ ನನಗೆ ಕುತೂಹಲ ಇತ್ತು ಮೊದಲಿಂದ. ಬಾಲ್ಯದಲ್ಲೇ ನಮ್ಮ ಮನೆಯಲ್ಲೂ ಕೂಡ ನನ್ನ ಅಮ್ಮ ಪಾಪ ರಾಮದಾಸ್ ಬಗ್ಗೆ ತುಂಬ ಪ್ರೀತಿ ಗೌರವ ಇಟ್ಕೊಂಡು ಹೇಳ್ತಿದ್ರು. ಅವರು ಮೊದಲು ಹೋಗಿದ್ರೆ ಎಲ್ಲೋ ನನಗೆ ಗೊತ್ತಿಲ್ಲ. ಒಟ್ಟಾದರೆ ನನಗೆ 2002ರಲ್ಲಿ ನಾನು ಚಿನ್ಮಯ ಮಿಷನ್ ಬಿಟ್ಟೆ. ಈ ರಮಣ ಕೃಷ್ಣಮೂರ್ತಿ ಪ್ರಭಾವ ಎಲ್ಲ ಬೇಕಾದಕ್ಕಿಂತ ಹೆಚ್ಚಾಗೋಗಿತ್ತು. ಚಿನ್ಮಯ ಮಿಷನ್ ಬಿಟ್ಟೆ. ಆಗ ಫ್ರೀ ಇದ್ನಲ್ಲ, ಆಗ ಮಂಗಳೂರು ಕಡೆ ಹೇಳುವ ಭಾಷೆಯಲ್ಲಿ ನನಗೆ ಹೇಳಿದ್ಲು ನನ್ನಮ್ಮ, ಮಾರಾಯ ಈಗ ನೀನು ಫ್ರೀ ಇದೆಯಲ್ಲ, ಚಿನ್ಮಯ ಮಿಷನ್ ನಾನು ಫ್ರೀ ಇರಲಿಲ್ಲ, ಯಾವಾಗಲೂ ಎಲ್ಲೆಲ್ಲ ಹೋಗ್ತಿದ್ದೆ ಲೆಕ್ಚರ್ ಕೊಡಲಿಕ್ಕೆ, ನನಗೊಂದು ಆನಂದ ಆಶ್ರಮಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಅಮ್ಮ ನನಗೂ ಹೋಗೋ ಆಸೆ ಇತ್ತು, ನೀನು ಹೇಳಿದ್ದು ಒಳ್ಳೆಯದಾಯ್ತು ಅಂತ ಹೋಗಿ 1 ವಾರ ಇದ್ದೆ ತಾಯಿ ಜೊತೆ. ಆಗ ವಿಭಾ ಚೈತನ್ಯವೂ ಬಂದಿದ್ದರು, ಮತ್ತು 1-2-3 ಜನ ನಮ್ಮ ಸ್ಟೂಡೆಂಟ್ಸ್. ಒಬ್ಬಳು ಕಾತ್ಯಾಯಿನಿ ಅಂತ ಇದ್ಲು, ಬೆಂಗಳೂರಿನವಳೆ, RR ನಗರದ ಹತ್ರ. ಅವಳು ಇನ್ನೊಂದು 4-5 ಜನದ ಜೊತೆ. ಅವರೆಲ್ಲ ನಮ್ಮ ಅಮ್ಮನ ಸೇವೆ ಸ್ವಲ್ಪ ಮಾಡಿದರು. ಅಮ್ಮ ಭಾಳ ಸಂತೋಷ ಆಯಿತು. ಅವಳು 1 ವಾರ ಅಲ್ಲಿ ಆನಂದಾಶ್ರಮದಲ್ಲಿದ್ದು, ಅವಳು ಕೂಡ ರಾಮ ಭಕ್ತಳು. ಶ್ರೀರಾಮ್ ಜಯರಾಮ್ ಜಯರಾಮ್ ಕೇಳಿ ಭಾಳ ಸಂತೋಷಪಟ್ಟಳು ಅವಳು. ಆವಾಗ ಪ್ರತಿ ದಿವಸ ಮಧ್ಯಾಹ್ನ 4 ಗಂಟೆಗೆ ಆ ಸಚ್ಚಿದಾನಂದ ಸ್ವಾಮಿಗಳು ನನ್ನ ಹತ್ರ ಒಂದು ಭಾಷಣ ಮಾಡಿಸಿದರು. ಅದರ ನಂತರ 2002 ನಂತರ 2024 ಹೌದು, ಒಂದು ಸಾರಿ ನಾನೊಬ್ಬನೇ ಹೋಗಿದ್ದೆ, ಇನ್ನೊಂದು ಸಾರಿ ಅದು ಒಂದು 2 ದಿನ ಅಷ್ಟೇ. 2ನೇ ಸಾರಿ ಅಮ್ಮನ ಕರ್ಕೊಂಡು 6 ದಿವಸ ಅಂತ ಕಾಣುತ್ತೆ, 6 ದಿವಸ ಇದ್ವಿ. ಭಾಳ ಚೆನ್ನಾಗಿತ್ತು ಅದು. ಆದರೆ ಈ ಸಾರಿಯ ನನಗೆ ಒಳ್ಳೆ ಅರ್ಥವಾಗಿದ್ದು, ಅದರಲ್ಲಿ ನಾನು ಶ್ರುತಿಗೆ ನಿನ್ನೆ ಹೇಳ್ತಾ ಇದ್ದೆ, ಇವರು ಮುಕ್ತಾನಂದರ ಜೊತೆ ತುಂಬ ಮಾತುಕತೆಯೂ ಆಯಿತು. ಮತ್ತು ಅವರ ಬೋಧನೆಗಳ ಬಗ್ಗೆ, ಪಾಪ ರಾಮದಾಸ್ ಜೀವನ, ಅವರ ಬೋಧನೆಗಳ ಬಗ್ಗೆ ಹೆಚ್ಚು ನನಗೆ ಅರಿವುಂಟಾದದ್ದು ಈ ಸಾರಿ. ಆದ್ದರಿಂದ ಈ ಸಾರಿ ನಿಜವಾಗಲೂ ನಾನು ತುಂಬ ಸಂತೋಷಪಟ್ಟೆ. ನನ್ನ ಶಿಷ್ಯರು ಅಷ್ಟೆ, ಅವರಿಗೆ ಹೇಳುವ ರೀತಿಯಲ್ಲಿ ನಾನು ಬೊಂಬಾಯಲ್ಲಿದ್ದೀನಿ, ಅವ್ರು ನನ್ನ ಸುತ್ತಮುತ್ತನೇ ಇದ್ದಾರೆ ಯಾವಾಗಲೂ. ಅದರ ಒಳಗೊಳಗಿಂದ ಅವರಿಗೆ ಬೇಜಾರಾಗಿತ್ತು. ಯಾಕಂದರೆ ನಾನು ಒಂದು ಅಪಾರ್ಟ್ಮೆಂಟಲ್ಲಿರೋದು, ಅವರು ಎಲ್ಲ ಅವರವ್ರ ಅಪಾರ್ಟ್ಮೆಂಟಲ್ಲಿದ್ದಾರೆ. ವಾರಕ್ಕೊಂದು 2-3 ಸಾರಿ ಸಿಗ್ತಾರೆ. ಆ್ಯಂಡ್ ಐ ಆಮ್ ಎನ್ ಇಂಟಲೆಕ್ಚುವಲ್. ಯಾವಾಗಲೂ ಬರೆಯೋದು, ಓದೋದು, ಇದು ಚೆಕ್ ಮಾಡೋದು, ಆ ಲೇಖನ ಬರೆಯೋದು, ಅಂಥವೆಲ್ಲ ಹೋಗಿ ಒಂದು ಸ್ಪೀಚ್ ಕೊಡೋದು, ಬರೋದು. ಆಶ್ರಮ ಅಟ್ಮಾಸ್ಫಿಯರ್ ಅವ್ರಿಗೆ ಸಿಕ್ಕಿರಲಿಲ್ಲ. ನಮ್ಮ ಮನೆಯಲ್ಲಿ ಒಂದು ತಕ್ಕ ಮಟ್ಟಿಗಿದೆ. ಆದರೆ ವಿಭಾ ಚೈತನ್ಯ, ರೇಣು ಗಾಂಧಿ, ಒಬ್ಬ ಅನೂಜ್ ಅಂತ ಬಂದಿದ್ದ. ಆಮೇಲೆ ಈ ಸೆಲ್ವಕುಮಾರ್, ಡಿಡ್ ಯು ಮೀಟ್ ಹಿಮ್? ಒಬ್ಬ ತಮಿಳಿಯನ್ ಬಂದಿದ್ದ. ಅಲ್ಲ, ಅಷ್ಟು ಜನರ ಮಧ್ಯೆ ಗೊತ್ತಾ. ಇವತ್ತು ಹಿ ಈಸ್ ಕಮಿಂಗ್ ಟು ದಿ ಲಂಚ್ ದೇರ್, ಯು ವಿಲ್ ಸಿ ಹಿಮ್. ಸೆಲ್ವಕುಮಾರು ನಮ್ಮ ಕಾಂಟ್ಯಾಕ್ಟ್ ಉಂಟು. ಜಯಕೃಷ್ಣಮೂರ್ತಿ ಭಕ್ತ ಅವನಾದರೆ ಅವನಿಗೆ ಇದರಲ್ಲೂ ತುಂಬ ಪ್ರೀತಿ ಇದೆ. ಅವರೆಲ್ಲ ಇದು. ಎನಿವೆ, ನಮ್ಮ ಸ್ಟೂಡೆಂಟ್ಸಿಗೆ ಆನಂದಾಶ್ರಮದಲ್ಲಿ ಒಬ್ಬಳ ರೇಣು ಅಂತೂ ಹೇಳಿಬಿಟ್ಲು, बहुत ಅವಳು ಗುಜರಾತಿ, बहुत दिनों के बाद आश्रम का वातावरण मुझे मिला बहुत ಶಾಂತಿ हुई ಅಂತ. ಇಂಡೈರೆಕ್ಟ್ಲಿ ಶಿ ಈಸ್ ಸ್ಲ್ಯಾಪಿಂಗ್ ಮೀ. ನೀವು ಯಾವಾಗ ಹೋದರೂ ಕೂಡ ಪುಸ್ತಕ ಇಟ್ಕೊಂಡು ಬರೀತಿರ್ತೀರ, ಓದ್ತಿರ್ತೀರ, ಪ್ರೊಫೆಸರ್ ಥರ ಕೂತ್ಕೊಂಡಿರ್ತೀರ, ಸ್ವಾಮೀಜಿ ಥರ ಎಲ್ಲ ಬಿಟ್ಟು ಥರ ಇರೋದಿಲ್ಲ.
ಕಾಲೇಜ್ ಯಾಕಂದ್ರೆ ನಾವು ಕಾಲೇಜ್ ಲೆಕ್ಚರ್ ಆಗಿದ್ದವ್ರು ಮೊದಲು BITಯಲ್ಲಿ 3 ವರ್ಷ ಹೇಳಿದೆ. ಸೊ ಸಂತೋಷವಾಯಿತು. ಅಲ್ಲಿ ಈಗ ನೇರವಾಗಿ ವಿಷಯಕ್ಕೆ ಬರುತ್ತಾ ಎಷ್ಟೋ ವಿಷಯಗಳು ಬಂದು ಆಮೇಲೆ ಇನ್ನೊಬ್ಬರು ಸೌತ್ ಆಫ್ರಿಕಾದ ಬಂದಿದ್ರಲ್ಲ ಶಿವ, ಅವ್ರ ಜೊತೆ ಕೂಡ ಒಳ್ಳೊಳ್ಳೆ ಚರ್ಚೆಗಳಾದವು. ಅವರೀಗ 2 ಸಾರಿ ಫೋನ್ ಮಾಡಿದರು. ಹೌದು, ಒಂದು 2 ತಿಂಗಳಿದ್ದರು. ಅವರು ಇದ್ದು 1.5 ತಿಂಗಳಿದ್ರು ಬಹುಶಃ. ಅವರಿದ್ದ 1.5 ತಿಂಗಳಲ್ಲೇ ನಾನು 5 ದಿವಸ ಹೋಗಿದ್ದು. ನಾನು ಹೋಗಿದ್ದು ಆಗಲೂ ಇದ್ರು ಅವರು. ಬಹುಶಃ ಮಧ್ಯದಲ್ಲಿ ಬೇರೆ ಎಲ್ಲ ಹೋಗಿ ಮತ್ತೆ ಬಂದು ಅದರ ನಂತರ ಮತ್ತೆ ಡೆಲ್ಲಿಗೆಲ್ಲ ಹೋಗಿ ಋಷಿಕೇಶಕ್ಕೆ ಹೋದರು. ಕೊನೆಗೆ ಸೌತ್ ಆಫ್ರಿಕಾ. ಇಲ್ಲ ಹಿ ಈಸ್ ಬಾರ್ನ್ ಆ್ಯಂಡ್ ರೇಸ್ಡ್ ಇನ್ ಸೌತ್ ಆಫ್ರಿಕಾ. ಆನ್ಸೆಸ್ಟರ್ಸ್ ರೈಟ್. ಕರೆಕ್ಟ್ ರೈಟ್. ಆಮೇಲೆ ಅವರದ್ದು ಆಶ್ರಮ ಡಿವೈನ್ ಲೈಫ್ ಸೊಸೈಟಿ ಶಿವಾನಂದರು. ಅದು ಸರಿ. ಬಟ್ ಹಿ ವಾಸ್ ಬಾರ್ನ್ ಆ್ಯಂಡ್ ರೇಸ್ಡ್ ಇನ್ ಸೌತ್ ಆಫ್ರಿಕಾ. ಅವ್ರ ಜೊತೆ ಒಳ್ಳೆ ಚರ್ಚೆ ಆಯಿತು. ಒಂದು ಮಾತು ಸಚ್ಚಿದಾನಂದ ಸ್ವಾಮಿಗಳು ಹೇಳಿದ್ದು ನನಗೆ ತುಂಬ ಪ್ರಿಯ ಆಯಿತು. ಅವರು ಪಾಪ ರಾಮದಾಸ್ ಹೇಳಿದ ಮಾತನ್ನು ನನಗೆ ಹೇಳಿದರು. ಪಾಪ ಯೂಸ್ ಟು ಸೇ ಭಕ್ತಿ ಈಸ್ ದಿ ಬೇರು ರೂಟ್ಸ್, ವೈರಾಗ್ಯ ಈಸ್ ದಿ ಟ್ರೀ. ಜ್ಞಾನ ಅನ್ನುವಂಥದ್ದು ಆ ಮರದಲ್ಲಿ ಅರಳುವಂತಹ ಹೂಗಳು, ಪರಾಭಕ್ತಿ ಅನ್ನುವುದು ಆಮೇಲೆ ಆ ಹೂವು ಮತ್ತೆ ಮುಂದೆ ಹೋಗಿ ಹಣ್ಣು. ಆ ಪರಾಭಕ್ತಿ ಅನ್ನುವ ಹಣ್ಣಿನಲ್ಲಿ ಬ್ರಹ್ಮಾನಂದ ಅನ್ನುವಂತಹ ಸವಿಯಾದ ರಸ ಇದೆ, ಭಾಳ ರುಚಿಕರವಾದ. ಭಕ್ತಿ ಬೇರು, ವೈರಾಗ್ಯ ಮರ, ಜ್ಞಾನ ಅನ್ನುವುದು ಹೂವು. ಶಂಕರಾಚಾರ್ಯರ ಭಾಷೆಯಲ್ಲಿ, ಅದು ಭಾಷೆಯ ವ್ಯತ್ಯಾಸ ಅಷ್ಟೇ, ತತ್ವದಲ್ಲಿ ವ್ಯತ್ಯಾಸ ಇಲ್ಲ. ಶಂಕರಾಚಾರ್ಯರ ಭಾಷೆಯಲ್ಲಿ ಜ್ಞಾನವೇ ಎಲ್ಲಕ್ಕಿಂತ ಹೆಚ್ಚು. ಆದರೆ ಇಲ್ಲಿಯ ಭಾಷೆ ಸ್ವಲ್ಪ ಬೇರೆ. ಆ ಜ್ಞಾನವು ಜ್ಞಾನ ಎಂಬುದು ಹೂವು. ಆ ಹೂವು ಹಣ್ಣಾದಾಗ ಅದು ಪರಾಭಕ್ತಿ. ಪರಾಭಕ್ತಿಯು ಜ್ಞಾನಕ್ಕಿಂತ ಹೆಚ್ಚಿನದು. ಅದರಲ್ಲಿ ಬ್ರಹ್ಮಾನಂದದ ಅನುಭವ ಇದೆ ಅಂತ ಹೇಳಿದ್ರ ಬಗ್ಗೆ ನಾನು ಶಂಕರಾಚಾರ್ಯದ್ದು ತುಂಬ ಓದಿದ್ದೇನೆ, ಪಾಠ ಮಾಡ್ತೇನೆ. ಆದರೆ ನನಗೆ ಅದರಲ್ಲಿ ಯಾವ ವಿರೋಧ ತೋರುವುದಿಲ್ಲ. ಪಾಪ ರಾಮದಾಸ್ ಹೇಳಿದ ಎಷ್ಟೋ ವಿಷಯಗಳನ್ನಲ್ಲಿ ಬರೆದಿದ್ದಾರೆ, ತುಂಬ ಕಡೆ ಮಾತು ಬಂತು. ದಿನವೂ ಮುಕ್ತಾನಂದರು ಓದಿ ಕೂಡ ಹೇಳ್ತಿದ್ರು ಒಂದು ಸೆಷನ್ನಲ್ಲಿ. ಒಂದು ಕಡೆ ಕೂಡ ನನಗೆ ಶಂಕರರ ವೇದಾಂತಕ್ಕೂ ಮತ್ತು ಪಾಪ ರಾಮದಾಸ್ ಅನುಭವದ ಮೂಲಕ ತಿಳ್ಕೊಂಡಂತಹ ಜ್ಞಾನ ಅದರ ಮಧ್ಯೆ ಏನು ವ್ಯತ್ಯಾಸ, ವಿರೋಧ, ಭೇದ ತೋರಲಿಲ್ಲ. ಇದರ ಬಗ್ಗೆ ಒಂದು ಮಾತು ಹೇಳುವುದಿದ್ದರೆ, ಭಗವದ್ಗೀತೆ ಕೂಡ ಶಂಕರರು ಹೇಳ್ತಾರೆ ಇದು ವೇದಾಂತದ ಗ್ರಂಥ. ವೇದಾಂತವನ್ನೇ ಹೇಳುವಂತಹದ್ದು ಈ ಭಗವದ್ಗೀತೆ ಅಂತ ಹೇಳ್ತಾರೆ. ಆದರೆ ವೇದಾಂತ ಹೇಳುವಂಥ ಭಗವದ್ಗೀತೆಯಲ್ಲೂ ಕೊನೆಗೆ ಕೃಷ್ಣ ಹೇಳುವುದೇನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಶರಣು ಹೋಗು. ಅದು ಬಹಳ ಪ್ರಸಿದ್ಧವಾದ ಶ್ಲೋಕ. ಆದರೆ ನನಗೆ ಹೆಚ್ಚು ಪ್ರಿಯವಾದದ್ದು ಅದಕ್ಕಿಂತ 1-2 ಮೊದಲು ಬರುತ್ತೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಎಲ್ಲ ರೀತಿಯಲ್ಲೂ ಕೂಡ ತನು ಮನ ಧನವನ್ನು ಕೊಟ್ಟು ನಿನ್ನನ್ನು ನೀನು 100ಕ್ಕೆ 100 ಸಮರ್ಪಿಸಿಕೊಂಡು ಎಲ್ಲ ರೀತಿಯಂದು ಕೂಡ. ಈಗ ನಮ್ಮಂಥ ಪ್ರವಚನ ಮಾಡುವವರು ಸ್ವಲ್ಪ ಬುದ್ಧಿಯಲ್ಲಿಯೇ ಒಂಥರ ಇರ್ತಾರೆ, ಆದರೆ ಅವರು ಕೃತಿಯಲ್ಲಿ, ಅವರ ಮಾತಿನಲ್ಲಿ, ಅವರದ್ದು ಬೇರೆ ವ್ಯವಹಾರದಲ್ಲಿ ಸ್ವಲ್ಪ ಬೇರೆ ಇರ್ತಾರೆ. ಅದೆಲ್ಲ ಕಾಲಕ್ರಮೇಣ ದೇವರ ಅನುಗ್ರಹದಿಂದ ಸರಿಯಾಗ್ತದೆ. ಅದ್ರ ಬಗ್ಗೆ ನನಗೂ ಚಿಂತೆ ಇಲ್ಲ, ನೀವು ಚಿಂತೆ ಮಾಡಬೇಡಿ. ಯಾಕಂದರೆ ನಮ್ಮೆಲ್ಲರಲ್ಲೂ ದೇರ್ ಆರ್ ಸಮ್ ಸ್ಟ್ರೆಂಗ್ತ್ಸ್ ಆ್ಯಂಡ್ ಸಮ್ ಶಾರ್ಟ್ ಕಮಿಂಗ್ಸ್. ಉದಾಹರಣೆಗೆ ಕೆಲವು ಸಾಧುಗಳಲ್ಲೂ ಕೂಡ ಸಮ್ ಸಾಧುಸ್ ಸ್ಪೀಕ್ ವೆಲ್ ಬಟ್ ದೇ ಡೋಂಟ್ ಡೂ ಮಚ್ ಸಾಧನೆ, ಅನುಷ್ಠಾನ ಎಲ್ಲ ಏನಿಲ್ಲ. ಇನ್ನು ಕೆಲವರು ತುಂಬ ಅನುಷ್ಠಾನ ಮಾಡ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಎಲೆ ಎದ್ದುಕೊಂಡು 2 ಗಂಟೆ ಜಪದಲ್ಲಿ ಇರ್ತಾರೆ, ಯೋಗಾಸನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ. ಆದರೆ ಅವರಿಗೆ ಲೆಕ್ಚರ್ ಮಾಡಿ ಅಂತೇಳಿ ಮೈಕ್ ಕೊಟ್ಟರೆ ಸೀದಾ ನಿಮ್ಮನ್ನು ಎಂಥದ್ದು ಯೋಗ ನಿದ್ರೆ ಕಳಿಸ್ಬಿಡ್ತಾರೆ. ಯೋಗ ನಿದ್ರೆಯೋ, ರೋಗ ನಿದ್ರೆಯೋ, ಭೋಗ ನಿದ್ರೆಯೋ, ನಿದ್ರೆ ಕಳಿಸ್ಬಿಡ್ತಾರೆ. ಮಾತಾಡೋಕ್ಕೆ ಬರಲ್ಲ ಅವ್ರಿಗೆ. ಅದು ಬಿಡಿ, ಅದು ಪ್ರತಿಭೆ ಅಂತಾಯಿತು.
ಆದರೆ ಇಲ್ಲಿ ಮುಖ್ಯವಾಗಿ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ನನಗೆ ಇಡೀ ಗೀತೆಯಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಆ ಶ್ಲೋಕವೇ ಹೆಚ್ಚು ಪ್ರಿಯ. ಒಂದು ಕಾಲದಲ್ಲಿ ಅಲ್ಲ ಇಂಟಲೆಕ್ಚುವಲಿ ಹೈ ಸೌಂಡಿಂಗ್ ಶ್ಲೋಕ ಇಷ್ಟ ಇತ್ತು ನನಗೆ. ಆಮೇಲೆ ಜೀವನ ಸ್ವಾಮಿ ಭಾಳ ಪಾಠ ಕಲಿಸ್ಬಿಡ್ತು ನನಗೆ. ನಮ್ಮೆಲ್ಲರಿಗೂ ಜೀವನ ಪಾಠ ಕಲಿಸುತ್ತೆ, ನೀರು ಕುಡಿಸುತ್ತೆ. ಈಜೋಗಿ ಕಲಿಯುವಾಗ ಸ್ವಲ್ಪ ನೀರು ಕುಡಿತಾರಂತ, ಆಮೇಲೆ ಈಜ್ತಾರೆ. ನಾವು ಎಷ್ಟೋ ಸಮಯದಿಂದ ನೀರು ಕುಡಿತಾ ಇದ್ದೇವೆ, ಇನ್ನೂ ಈಜಲಿಕ್ಕೆ ಬರ್ತಾಯಿಲ್ಲ. ಜೀವನ ಅನ್ನೋದು ಚೆನ್ನಾಗಿ ಪಾಠ ಕಲಿಸಿದಾಗ, ವೆನ್ ಲೈಫ್ ಗೇವ್ ಅಸ್ ಮೆನಿ ಹಾರ್ಡ್ ನಾಕ್ಸ್, ದೆನ್ ಐ ಬಿಗ್ಯಾನ್ ಟು ಅಂಡರ್ಸ್ಟ್ಯಾಂಡ್ ಭಕ್ತಿಯ ಮಹಿಮೆ. ನೀನು ಭಾಳ ಬುದ್ಧಿವಂತ ಇರ್ಬೋದು, ನೀನು ದೊಡ್ಡ ದೊಡ್ಡ ಲೆಕ್ಚರ್ ಕೊಡ್ಬೋದು, ಆದರೆ ಎಲ್ಲಿಯವರೆಗೆ ಹೇ ಪರಮಾತ್ಮ ಎಲ್ಲವೂ ನೀನು ನಡೆಸುವಂಥದ್ದು. ಇರುವುದು ನೀನು ಮಾತ್ರ, ನೀನೇ ಇರುವುದು. ನನ್ನ ಅಸ್ತಿತ್ವವು ನಿನ್ನ ಇರುವಿಕೆಯ ಒಂದು ಅಂಶ ಅಷ್ಟೆ. ಇಟ್ಸ್ ನಾಟ್ ದಟ್ ಐ ಪ್ರೈಮರಿಲಿ ಎಕ್ಸಿಸ್ಟ್ and then wonder, does God exist? Then slowly I think God exists. ಆಮೇಲೆ ಕೆಲವೊಮ್ಮೆ ಭಾಳ ಗಾಡ್ ಎಕ್ಸಿಸ್ಟ್ ಅಂತ ನಾವು ಸರ್ಟಿಫಿಕೇಟ್ ಕೊಡ್ತೇವೆ ಗಾಡ್ಗೆ. ದೇವರು ಇದ್ದಾನೆ ಅಂತ ನಾವು ಸರ್ಟಿಫಿಕೇಟ್ ಬರೆದು ನಮ್ಮ ಫ್ರೆಂಡ್ಸಿಗೆಲ್ಲ, ಐ ಆಮ್ ಟೆಲ್ಲಿಂಗ್ ಯು ಗಾಡ್ ಈಸ್. ನಾವು ಯಾಕೆ ಮಧ್ಯೆ ಬರಬೇಕು? ನಮ್ಮ ಫ್ರೆಂಡ್ಸು ಸೀದಾ ದೇವರನ್ನ ಕಂಡುಕೊಳ್ಳಿ. ಬಟ್ ಬನ್ನಿ, ಐ ವಿಲ್ ಪ್ರೂವ್ ದ್ಯಾಟ್ ದೇರ್ ಈಸ್ ಗಾಡ್ ಅಂತ ನಮಗೆ ಮಾತಾಡುವವರಿಗೆ ಅದೊಂದು ಚಪಲ ಇರುತ್ತೆ. ಐ ವಿಲ್ ಶೋ ಯು ಅಂತ. ಎನಿವೇ, ತಮೇವ ಶರಣಂ ಗಚ್ಚ, ಅವನನ್ನೇ ಶರಣು ಹೋಗು ಅರ್ಜುನ. ಸರ್ವಭಾವೇನ, ಕಾಯೇನ ವಾಚಾ ಮನಸ, ಎಲ್ಲ ರೀತಿಯಲ್ಲೂ ಕೂಡ. ತತ್ಪ್ರಸಾದಾತ್, ಆ ಭಗವಂತನ ಪ್ರಸನ್ನತೆಯಿಂದ, ಪ್ರಸಾದವಾಗಿ, ಆತನ ಅನುಗ್ರಹ ರೂಪವಾಗಿ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಶಾಶ್ವತಂ ಪ್ರಾಪ್ಸ್ಯಸಿ ಅಂತ ಬರುತ್ತೆ. ಅವನು ಅನುಗ್ರಹ ಮಾಡಿದಾಗ ನಿನಗೆ ಪರಾಶಾಂತಿ ಸಿಗುತ್ತೆ ಮತ್ತು ಶಾಶ್ವತವಾದ ಸ್ಥಾನ ಬರುತ್ತೆ. ಇಲ್ಲವಾದರೆ ಈ ಬದುಕಿನಲ್ಲಿ ನಾವು ಏನನ್ನೆಲ್ಲ ಪಡಿತಾರೆ, ಒಂದು ಕ್ಷಣ ಸಿಕ್ತು, ಇನ್ನೊಂದು ಕ್ಷಣ ಹೋಯ್ತು. ಆಯಾರಾಮ್ ಗಯಾರಾಮ್, ಒಂದೇ ನಿಜವಾಗಿಯೂ ಹೋಯಿತು, ಅಥವಾ ಇನ್ನೊಂದು ವೆರೈಟಿ ಇದೆ, ಹೋಗಲಿಲ್ಲ, ಕೈಯಲ್ಲಿದೆ, ಆದರೆ ನಿಮ್ಗೆ ಅದ್ರ ಬಗ್ಗೆ ಬೆಲೆ ಇಲ್ಲ. ಈಗ ಒಂದು ಕಾಲದಲ್ಲಿ ಅದಂದರೆ ಅಯ್ಯೋ, ಒಂದು ಮನೆ ಸಿಕ್ಕಿದ್ರೆ, ಕಾರ್ ಸಿಕ್ಕಿದ್ರೆ, ಒಳ್ಳೆ ನನ್ನ ಮಾತು ಕೇಳುವ ಹೆಂಡತಿ ಸಿಕ್ಕಿದ್ರೆ, ಅವ್ರಿಗೆ ಗೊತ್ತಿಲ್ಲ ಅಂಥವ್ರು ಇರೋದಿಲ್ಲ ಪ್ರಪಂಚದಲ್ಲಿ ಅಂತ. ಆದರೂ ಹೆಂಡತಿಯು ಕೂಡ ನನ್ನ ಮಾತು ಕೇಳುವ ಗಂಡ ಸಿಗಬೇಕು. ನಮ್ಮ ಮಾತು ನಾವೇ ಕೇಳೋದಿಲ್ಲ. ರಾತ್ರಿ ಅಲಾರ್ಮ್ ಇಡ್ತೀವಿ 5 ಗಂಟೆಗೆ ಹೇಳ್ಬೇಕಂತ, ನಾವೇ 4:55 ಎದ್ದು ಸಿಟ್ಟಿಂದ ಡೋಂಟ್ ರಿಂಗ್, 4:55 ವಿ ವೇಕ್ ಅಪ್, ಶಟ್ ಇಟ್ ಆ್ಯಂಡ್ ದೆನ್ ಈಗ ನೆಮ್ಮದಿಯಿಂದ ಮಲಗ್ಬೋದು. ಇದೊಂದು ರಗಳೇ ಇತ್ತಿಲ್ಲಿ. ಯಾರಿಟ್ಟದ್ದು 5 ಗಂಟೆಗೆ ಅಲಾರ್ಮು? ನಾವೇ. ನಮ್ಮ ಮಾತೇ ನಾವು ಕೇಳೋದಿಲ್ಲ. ವಿ ಕಾಂಟ್ರಾಡಿಕ್ಟ್ ಅವರ್ ಸೆಲ್ಸ್. ಅವು ಕೆಲಸ ಪರವಾಗಿಲ್ಲ. ಇದು 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 ಸತ್ಸಂಗ ಅಂದರೆ, ಇವತ್ತಿನ ಸತ್ಸಂಗ ಅಂದರೆ ಸರಸ ಸಲ್ಲಾಪ. ನಿನ್ನ ಅಪ್ಪ ನಮಗೀಗ ನಿಜವಾಗ್ಲೂ ನನ್ನ ಅಣ್ಣನ ಥರನೇ ಅನಿಸ್ತಾ ಇದ್ದಾರೆ. ಭಾಳ ನಿಕಟವಾಗಿ, ಭಾಳ ಆಪ್ತತೆ ಬಂದುಬಿಟ್ಟಿದೆ ಈಗಲೇ. ಇವಳು ಎಲ್ಲೇ ಇರಲಿ, ನಾವು ಭೇಟಿಯಾಗೋಣ ಅವರು. ಹೇಳಿ. ಬೆಂಗಳೂರಿನಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇದ್ದರು. ಹೌದು. The man in control was her boss. Oh. He ordered something which is contrary to the provision. Oh. Sorry, I know better. ಇಲ್ಲ, let him. I want to hear his version. Better something. You tell me in the car, the real version. And then she said, no, it cannot be done according to rules and others, she has said. Perhaps he has insisted again. Oh. Then she immediately spoke to Swamiji. I see, ಸಚ್ಚಿದಾನಂದ ಸ್ವಾಮಿಗಳಿಗೆ. Satchidananda Swamiji, a small sentence. Come what may, don't tell lies. These are the commanding words from Satchidananda Swamiji. Very good. The very moment she wrote the resignation letter, threw at his face,
Went to Anand Ashram, ಹಾಂ joined there, ಹಾಂ spoke to me. I am not your daughter. I am the daughter of Anand Ashram. ಏನಾಯ್ತು ಗೊತ್ತಾ? ಸ್ವಾಮೀಜಿ ನಾನು ಹೇಳ್ದ. ಹಾಂ Shall I tell now? ಹಾಂ ಹೇಳು ಇಲ್ಲಿ ಬರ್ತಿ ಅಲ್ಲ ಹೇಳ್ಬೋದು ಆಡಿಯೋ ರೆಕಾರ್ಡ್ ಆಗುತ್ತೆ ಎಲ್ಲರಿಗೂ ನಾಳೆ ಅದನ್ನು What happened, Swamiji? ಹಾಂ It was they were making cough syrup ಹಾಂ and there is quality control. ಓ So they use some reagents to test if everything is okay. ಯಾ And the reagents they were using, they were old bottles. ಹಾಂ So I looked for the batch number. The expiry is not written because they last long. Expiry. I looked at the batch number. Then I found out. I phoned them. I got the phone number. I phoned them. I asked this batch number. What is it? They said it's expired order. Yeah. It's an old batch number. Yeah. It's expired. So then I told. They are all using the old reagents. Yeah. And that is not right. Yeah. Even cough syrup, you are giving cough syrup. ಕರೆಕ್ಟ್ So that they did not appreciate. Okay. And they thought they thought that I was somehow creating a problem so that they expel me. Oh. Because some people they don't want to go out on their own. They want someone to Right. put them out. Right. I spoke to Swamiji. Swamiji said, "Do you want me to speak to them?" Oh, I see. He went to. Swamiji was a Rotarian. They were also Rotarians. Oh. So they were friends. Yeah. I said, "No, Swamiji, no need to speak." Okay, that's the story. ಅದು don't tell lies. Come what man. Abdul Swamiji Adhe. has don't compromise. He has told Correct. me not only not compromising, no secrets. No secrets. You are not supposed to have secrets. Right. I mean guilty secrets. That's wonderful that he said that to you. Yeah. Very good. Very good. That's why there is light-heartedness. ಹೌದು. ಸ್ವಾಮೀಜಿ ಒಬ್ಬೊಬ್ಬಳೆ ಹೊರಡ್ಬಿಡ್ತಿದ್ಲು ಬಸ್ಸಲ್ಲಿ ಅದೆಲ್ಲ ಹೌದಾ? He got scared. I was very much scared. He I got told scared. Swamiji, Swamiji, what happens this girl, she never tell. ರಾತ್ರಿ ಬರೋದು ಮಂಗಳೂರಿಗಿಂದ ಇಲ್ಲಿಗೆ ಆಶ್ರಮಕ್ಕೆ ಬೆಳಿಗ್ಗೆ ಎದ್ದು ಹೋಗೋದು ಆನಂದ ಆಶ್ರಮದಲ್ಲಿ ಇಲ್ಲಿ ಬಂದು ಒಂದು ವರ್ಷ Once he was so worried, he told Swamiji, "I am so afraid because I made one big mistake. Oh. Somebody wanted to see some airport something. I went in his car and showed him the path. Okay, Okay. stranger, at the Imagine. stranger in Bangalore. ಅಯ್ಯೋ So my father got scared. He The told whole day Swamiji. did not sleep. He told Swamiji. Swamiji told him, "No, there is nothing to worry about, Shruti. There is nothing That to is the worry. assurance That is given. assurance for Oh. me. I was there." Really? He told. He gave So me that the assurance. Nothing Good. Nothing happens to her. to worry. ಕರೆಕ್ಟ್ ಅದು ಯಾರಾದ್ರೂ ಕಾರಲ್ಲಿ ಕೂತ್ಕೊಂಡು ದಾರಿ ತೋರ್ಸಕ್ ಹೋಗ್ತಾರೆ Swamiji, I was 20 and a half. ಅಲ್ಲ I was 20 ಹುಚ್ಚರಿಗೂ and a half. ಇವರಿಗೂ ವ್ಯತ್ಯಾಸ ಇದೆಯಾ I was 20 and a half, Swamiji. ಲುಕ್ ಅಟ್ ದ್ಯಾಟ್ 20 and a half and I have gone. So you were not worried about you, were worried about your That's what intelligence. not only that, madam, I tell you one more incident. ಬೆಳಿಗ್ಗೆ 5 ಗಂಟೆಗೆ ನಾನು ಹೋಗ್ತಿದ್ದೆ ಇವಳು 6 ಗಂಟೆಗೆ ಆ ಕಡೆಯಿಂದ ಬರ್ತಿದ್ದಾಳೆ ನಮ್ಮ ಮನೆಯಿಂದ ತುಂಬ ದೂರದಲ್ಲಿ ಇದೇನು ಇಲ್ಲಿ ಹೋಗ್ತಾಳೆ ಅಂದ್ರೆ ನಾನು ಕ್ಲೀನ್ ಮಾಡಕ್ಕೆ ಹೋಗಿ ಏನು ಬಾತ್ರೂಮ್ ಜನರಲ್ ಹಾಸ್ಪಿಟಲ್ದು ಬಾತ್ರೂಮ್ I have cleaned hospitals, toilets. ಪಬ್ಲಿಕ್ ಟಾಯ್ಲೆಟ್ ಶಿ ಹ್ಯಾಸ್ ಕ್ಲೀನ್ ಅಬ್ಬಾ ಛೇ ಆಯ್ತಾಯ್ತು ಇವತ್ತು ಕಾಮ್ ಆಗಿ ಎಮೋಷನಲ್ ಆಗ್ತದೆ ರೈಟ್ ಏನು ನಾವು ನಾರ್ಮಲ್ ಆಗಿದ್ದಾಗ ಈ ಥರ ಹೈ ಪಿಚ್ ಹೋಗ್ಬಾರ್ದು No, no, ಎಷ್ಟು ಚೆನ್ನಾಗಿತ್ತು I went to high pitch. ನಾನು ಐ ವಾಸ್ ಇನ್ ವೆರಿ ಸ್ಟೇಟ್ ಆಯ್ತು ಬಿಡಪ್ಪ ಇವಾಗ ನೀವು ಹೈ ಪಿಚ್ಗೆ ಹೋಗ್ತೀರಾ ಸುಮ್ಮನೆ ಇರಿ ಮಾತಾಡೋದು ಕೇಳ್ಕೊಳ್ಳೋದು ಬಿಡಿ ಇನ್ನೊಂದು 2 ನಿಮಿಷ ಬಿಟ್ಟು ಹೊಡೆದ ಬಿಡ್ತಾಳೆ ನಾನು ನಾನು ನೆವರ್ ರಿಟರ್ನ್ ಸ್ವಾಮಿ The way he says, people will think it is true. ಏನಿವೆ ಸೊ ವಿಷಯವನ್ನು ಏನು ಹೇಳ್ತಾರೆ ಅದಕ್ಕೆ ಉಪಸಂಹಾರ ಮಾಡುತ್ತಾ ಯಾವಾಗ ನಮಗೆ ಒಂದು ಪ್ರೌಢತೆ ಬರುತ್ತೋ ಆ್ಯಸ್ ವಿ ಗೆಟ್ ಮೆಚ್ಯೂರ್ ವಿ ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ಈ ನಮ್ಮ ಬದುಕಿನಲ್ಲಿ ಈ ಪ್ರಪಂಚದಲ್ಲಿ ಒಂದು ಶಕ್ತಿ ಇದೆ ಅದು ಅಪಾರ ಶಕ್ತಿ ಅದರಲ್ಲಿ ಆ ಶಕ್ತಿಯಲ್ಲಿ ಎಲ್ಲ ಜ್ಞಾನವೂ ಇದೆ ಆ ಅಪಾರ ಶಕ್ತಿಯು ಎಲ್ಲವನ್ನು ನಡೆಸ್ತಾ ಇದೆ ನಮ್ಮ ಜೀವನವನ್ನೇ ನಾವು ಪುನರಾವಲೋಕನ ಮಾಡಿದರೆ ಏನೆಲ್ಲ ಆಯಿತು ಅಂದರೆ ಕೆಲವು ಅನುಭವಗಳು ಕಹಿಯಾಗಿದ್ದಿರಬಹುದು ಆದರೆ ಆ ಕಹಿ ಅನುಭವಗಳಲ್ಲಿ ನಾವು ಕಲಿತ ಪಾಠ ಎಷ್ಟು ಅಮೂಲ್ಯ ಅಂತ ಹೇಳಿದರೆ ಆ ಕಹಿ ಅನುಭವ ಆಗದಿದ್ದರೆ ನಾವು ನಮ್ಮಲ್ಲಿರೋ ಯಾವುದೋ ಕೆಟ್ಟದ್ದನ್ನು ಬಿಡ್ತಿರಲಿಲ್ಲ ಕಹಿ ಅನುಭವ ಆಗದಿದ್ದರೆ ನಮ್ಮಲ್ಲಿರುವ ಸಂಕುಚಿತ ಮನೋಭಾವವನ್ನು ಬಿಡ್ತಿರಲಿಲ್ಲ ಎಲ್ಲೆಲ್ಲಿ ನಾವು ಸೋತೆವೋ ಎಲ್ಲೆಲ್ಲಿ
ಬಿದ್ದು ಹಲ್ಲು ಮುರ್ಕೊಂಡ್ವೋ ಅಲ್ಲೆಲ್ಲ ಸ್ವಲ್ಪ ನಾವು ಆಲೋಚನೆ ಮಾಡಿದ್ವಿ, ನಮ್ಮನ್ನೇ ನಾವು ಪರಿಶೀಲಿಸ್ಕೊಂಡ್ವಿ. ನಮ್ಮ ತಪ್ಪು ಮೌಲ್ಯಗಳನ್ನು ಬಿಡುವಂತಹ ಪ್ರೇರಣೆ ಆಗಿದ್ದದ್ದು ಅಂಥ ಸಂದರ್ಭದಲ್ಲಿ ಹೆಚ್ಚು. ಭಗವಂತ ನಮಗೆ ಸುಖವನ್ನು ಕೊಡ್ತಾನೆ. ನಾವೆಲ್ಲರೂ ಎಷ್ಟೋ ಸುಖವನ್ನು ಅನುಭವಿಸಿದ್ದೀವಿ. ಭಗವಂತ ಆ ಸುಖ ಯಾಕೆ ಕೊಡ್ತಾನೆ? ಯಾಕಂದರೆ ಬರೇ ಪಾಠ ಕಲಿಸ್ತಾ ಹೋದರೆ ನಮ್ಮ ಬೆನ್ನೆಲುಬೆ ಮುರಿದೋಗುತ್ತೆ. ಸುಖವನ್ನು ಕೊಟ್ಟು ನಮಗೆ ನೋಡ್ಕೊಳ್ತಾನೆ. ಆದರೆ ನಮ್ಮನ್ನು ಮೇಲೆತ್ತಬೇಕಾದ್ರೆ ಪಾಠ ಕಲಿಸಿ ನಮ್ಮನ್ನು ಸುಧಾರಿಸಬೇಕಾದ್ರೆ ಎಷ್ಟೋ ಕಹಿ ಅನುಭವಗಳಾಗ್ತವೆ. ಆ ಮೇಲೆತ್ತುವುದರ ಒಂದು ಮುಖ ಮತ್ತೇನಲ್ಲ, ಆ ಅಪಾರ ಶಕ್ತಿಯಾದಂತಹ ಭಗವಂತನನ್ನು ನಾವು ಅರಿತುಕೊಳ್ಳಿಕ್ಕೆ ಸಿದ್ಧರಾಗ್ತೇವೆ. ಆಗ ಈ ಶ್ರೀಕೃಷ್ಣ ಹೇಳಿದ ಮಾತು ಕೂಡ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ಎಲ್ಲ ರೀತಿಯಲ್ಲೂ ಆ ಭಗವಂತನಿಗೆ ಶರಣು ಹೋಗು, ಅವನ ಅನುಗ್ರಹದಿಂದ ನಿನಗೆ ಎಂದೆಂದಿಗೂ ಉಳಿಯುವಂತಹ ಶಾಂತಿ ಮತ್ತು ಶಾಶ್ವತವಾದ ಸ್ಥಾನ ಸಿಗುತ್ತೆ ಅಂತ ಆಶ್ವಾಸನೆ. ಭಾಳ ಅದ್ಭುತವಾದ ಶ್ಲೋಕ ಅದು. 18ನೇ ಅಧ್ಯಾಯದ ಹೆಚ್ಚು ಕಡಿಮೆ ಕೊನೆಯಲ್ಲಿ 62-63ನೇ ಶ್ಲೋಕ ಅದು. ಅದನ್ನು ನೋಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಶ್ಲೋಕ ಭಗವದ್ಗೀತೆ ಬಹಳ ಪ್ರಭಾವ ಮಾಡುತ್ತೆ. ನನ್ನನ್ನು ಪ್ರಭಾವಿಸಿದ ಶ್ಲೋಕ ನಿಮಗೆ ಪ್ರಭಾವ ಮಾಡದೇ ಇರ್ಬೋದು. ನಿಮಗೆ ಪ್ರಭಾವ ಮಾಡುವಂತಹ ಶ್ಲೋಕ ಇನ್ನೊಬ್ಬರಿಗೆ ಪ್ರಭಾವ ಮಾಡದೇ ಇರ್ಬೋದು. ಚಿಂತೆ ಇಲ್ಲ. ಭಗವದ್ಗೀತೆ ಅಂದರೆ ಹಾಗೆ, ಅದರಲ್ಲಿ ಎಷ್ಟೆಲ್ಲ ಹೇಳಲಾಗಿದೆ. ಇವತ್ತು ಯಾವುದರಿಂದ ನಿಮಗೆ ತುಂಬ ಪ್ರಭಾವ ಆಗುತ್ತೋ ಅದು ಒಂದು 10 ವರ್ಷದ ಹಿಂದೆ ಏನೂ ಪ್ರಭಾವ ಮಾಡಿರಲಿಲ್ಲ. ಓದಿರ್ತೀರ ನೀವು, ಅದನ್ನು ಬೇಗ ದಾಟ್ಸ್ಕೊಂಡು ಹೋಗಿರ್ತೀರ. ಆದರೆ ಇವತ್ತು ಅದನ್ನು ಓದಿದಾಗ ಒಂದು ನಿಮಿಷ, ಅಯ್ಯೋ ರಾಮ, ಇದು ನನಗೇ ಹೇಳ್ದಂಗೆ ಇದೆಯಲ್ಲ ಅಂತ ಅನಿಸ್ಬೋದು. ಆದ್ದರಿಂದ ಗೀತೆ ನಮಗೊಂದು ಕಂಪ್ಯಾನಿಯನ್. ಆಯಾ ಸಮಯಕ್ಕೆ ಸರಿಯಾಗಿ ಗೀತೆ ನಮಗೆ ಮಾರ್ಗದರ್ಶನ ಕೊಡುತ್ತಾ ಹೋಗುತ್ತೆ. ಆದ್ದರಿಂದ ಈ ಮಾತು ಪಾಪ ಹೇಳಿದ್ದು ತುಂಬ ಚಂದವಾದ ಸತ್ಯವಾದ ಮಾತು. ಆ ಭಕ್ತಿ ಅನ್ನುವುದೇ ಬೇರು. ಅಲ್ಲಿಯವರೆಗೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ನಮಗೆ ಪಾಂಡಿತ್ಯ ಇದ್ದರೆ ಭುಕ್ತಯೇ ನತು ಮುಕ್ತಯೇ ಅಂತ ಒಂದು ಮಾತಿದೆ. ಬರೇ ಶಾಸ್ತ್ರಜ್ಞಾನ ಇದ್ದರೆ ಭುಕ್ತಿ. ಹೋದಲ್ಲೆಲ್ಲ ನಿಮಗೆ ಶಾಲು ಹೊದಿಸ್ತಾರೆ, ಹಣ್ಣು ಹಂಪಲು ಕೊಡ್ತಾರೆ, ದಕ್ಷಿಣೆ ಕೊಡ್ತಾರೆ, ಬಿರುದು ಬಾವಲಿಗಳನ್ನು ಕೊಟ್ಟಾರು. ಆದರೆ ನಿಮ್ಮೊಳಗೆ ಶಾಂತಿ ಇರೋದಿಲ್ಲ. ಸನ್ಮಾನ ಸಿಗುತ್ತೆ, ಒಳ್ಳೆ ಊಟ ಹಾಕ್ತಾರೆ ಹೋದಲ್ಲೆಲ್ಲ, ಬನ್ನಿ ಬನ್ನಿ ಅಂತ ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಗ್ಬೋದು. ಅದೆಲ್ಲ ಕಟ್ಕೊಂಡು ಏನಾಗಬೇಕು? ತಾತ್ಕಾಲಿಕ ಅದು. ಒಳಗೆ ಶಾಂತಿ ಬೇಕಾದರೆ ಆ ಶಾಸ್ತ್ರಜ್ಞಾನಕ್ಕಿಂತ ಹೆಚ್ಚಾಗಿ ಭಕ್ತಿ ಎನ್ನುವ ಬೇರು, ಅದಕ್ಕೆ ನೀರು ಹಾಕಬೇಕು. ಭಕ್ತಿ ಎನ್ನುವ ಬೇರಿಗೆ ನೀರು ಹಾಕಿದಾಗ ವೈರಾಗ್ಯ ಅನ್ನುವಂತಹ ಮರ ಬೆಳೆಯುತ್ತೆ, ಎತ್ತರಕ್ಕೆ ಹೋಗ್ತೀವಿ. ಆಗ ಬರೇ ಪುಸ್ತಕ ಜ್ಞಾನ ಅಲ್ಲ, ಒಂದಿಷ್ಟು ಆಳವಾಗಿ ಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಬರುತ್ತೆ. ಅದು ಜ್ಞಾನ ಎನ್ನುವಂತಹ ಹೂವು. ಆ ಆಳವಾದದ್ದು ಅರ್ಥ ಮಾಡಿಕೊಂಡು ಇದು ನನಗೆ ಅನ್ವಯಿಸುತ್ತೆ, ಹೌದು ಇದೊಂದು ಸತ್ಯ, ನನ್ನ ಬದುಕಿನಲ್ಲಿ ಈಗ ತೋರಿ ಬರ್ತಿರುವಂತಹ ಸತ್ಯ ಅಂತ ಅನುಭವ ಬರ್ತಾ ಬರ್ತಾ ಆ ಹೂವು ಹಣ್ಣಾಗತ್ತೆ. ಅದು ಪರಾಭಕ್ತಿ. ಪರಾಭಕ್ತಿಯಲ್ಲಿ ನಮ್ಮದು ಗಲಾಟೆ ಎಲ್ಲ ಕಡಿಮೆ, ಮಾತಿಲ್ಲ. ಕಣ್ಣಿಂದ 2 ಹನಿ ನೀರು ಬೀಳ್ಬೋದು ಹೊತ್ತು ಬಾಯಿ ಸುಮ್ಮನಿರುತ್ತೆ. ಹೇಳ್ತಾರಲ್ಲ, ನಾವು ತುಂಬ ಮಾತಾಡುವಾಗ ಭಗವಂತ ಹೌದಾ ಹೇಳ್ತಾ ಹೋಗಪ್ಪ ನೀನು ಹೋಗು ಅಂತ ಹೇಳಿದ. ಒಂದು ಸಮಯ ನಮಗೆ ಅರ್ಥ ಆಗುತ್ತೆ, ನಾನು ತುಂಬ ಮಾತಾಡಿಬಿಟ್ಟೆ, ನೀನು ಸುಮ್ಮನಿರೋದು. ನಾವು ಸುಮ್ಮನಿದ್ದಾಗ ಭಗವಂತ ನಮಗೆ ಬೋಧಿಸ್ತಾನಂತೆ. ಆಯಿತಾ ನಿಂದು ಗಲಾಟೆ, ಈಗ ಹೇಳ ನಿನಗೊಂದು ಮಾತು ಅಂತ ಪ್ರೀತಿಯಿಂದ ಭಗವಂತ ಮಾತಾಡ್ತಾನಂತೆ. ವೆನ್ ವಿ ಟಾಕ್ ಹೀ ಲಿಸನ್ಸ್, ವೆನ್ ವಿ ಆರ್ ಸೈಲೆಂಟ್ ಹೀ ಸ್ಪೀಕ್ಸ್ ಟು ಅಸ್ ಆ್ಯಂಡ್ ಗೈಡ್ಸ್ ಅಸ್ ಆನ್ ದಿ ಫರ್ದರ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ಆ ಪರಾಭಕ್ತಿ ಅನ್ನುವ ಹಣ್ಣಿನ ಒಳರಸವೇ ಬ್ರಹ್ಮಾನಂದ ಅಂತ ಪಾಪ ರಾಮದಾಸ್ ಹೇಳಿದ್ದು ಬಹಳ ಉತ್ತಮವಾದ, ಬಹಳ ಅದ್ಭುತವಾದ ಮಾತುಗಳು.
5 ದಿನಗಳು ಆನಂದ ಆಶ್ರಮದಲ್ಲಿದ್ದಾಗ ತುಂಬ ಕಲಿತೆ ನಾನು. ಅದರಲ್ಲಿ ಇದು ಮೇರು ಸ್ಥಾನದಲ್ಲಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗುವುದಿಲ್ಲ. ನಿಮ್ಮೆಲ್ಲರಿಗೂ ಪಾಪ ತಾಯಿ ಕೃಷ್ಣಾಬಾಯಿ ಸಚ್ಚಿದಾನಂದರು ಅವರ ಅನುಗ್ರಹ ಇರಲಿ, ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್.